ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವತ್ತು ಈವೆಂಟ್ ಎಷ್ಟು ಸಕ್ಕದಾಗಾಯ್ತು ಗೊತ್ತಾ? ಇರಿ ಫೋಟೋ ತೋರಿಸ್ತೀನಿ. ಇವರು ನನ್ನ ಫ್ರೆಂಡ್ ಶರತ್ ಅಂತ, ಇವರೆಲ್ಲ ಕ್ಲೈಂಟ್ಸ್. ಫೋಟೋ ಏನೋ ತೆಗ್ಸ್ಕೊಂಡಿದ್ ಸರಿ, ಯಾಕೆ ಅವಳ ಜೊತೆ ಅಷ್ಟ್ ಹತ್ರ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡಿದ್ದೀರಾ? ಫೋಟೋ ಕೇಳ್ದೆ ಖುಷಿಯಿಂದ ಕೊಟ್ರು. ಇಷ್ಟ ಹತ್ರ ನಿಂದ 100 ಅಡಿ ದೂರದಲ್ಲಿ ನಿಂತ್ಕೋಬೇಕಿತ್ತ. ಚಿರೋದ್ರ ಖುಷಿಯಿಂದ ದಿಶಾಗಿ ಫೋಟೋಸ್ ತೆಗೆಸ್ಕೊಂಡಿದ್ರೆ ಇಲ್ಲಿ ಒಳ್ಳೆ ಗೃಹಿಣಿ ತರ ಬೈದಿರಲ್ಲ. ತಾವಾಗೆ ಕೇಳಿದ್ರು ಅಂತ ನಾ ಫೋಟೋ ಒಪ್ಕೊಂಡೆ, ಆದ್ರೆ ನೀವ್ ಇಷ್ಟೊಂದು ಫೋಟೋ ತೆಗ್ಸ್ಕೊತೀರಾ ಅಂತ ನನ್ಗೇನ್ ಗೊತ್ತಿತ್ತು? ಆಹಾ, ಆ ಮುಖದಲ್ಲಿ ಅವಳನ್ನ ನೆನ್ಸ್ಕೊಂಡು ಎಷ್ಟು ಖುಷಿ ಇದೆ. ಆದ್ರೆ ನನ್ ಬಗ್ಗೆ ಮಾತ್ರ ಯಾಕೆ ಬಂದಿಲ್ಲ ಅನ್ನೋ ಕೇಳೋ ಅಷ್ಟು ಯೋಚನೆ ಇಲ್ಲ. ಎಲ್ರೂ ತರ ನಿಮ್ ಬುದ್ಧಿನೂ ತೋರಿಸಿದ್ರಲ್ಲ. ರೀ ಇನ್ನೂ ಫೋಟೋಗಳಿದಾವೆ, ತೋರಿಸ್ತೀನಿ ರೀ. ಹಾಗಾದ್ರೆ ಅದನ್ನೆಲ್ಲ ಒಂದ್ ಆಲ್ಬಮ್ ಮಾಡ್ಕೊಂಡು ನಿಮ್ ರೂಮಲ್ಲಿ ಇಟ್ಕೊಳ್ಳಿ. ಇಟ್ಟುಕೊಂಡ್ರಿ ಗುಡ್ ಐಡಿಯಾ. ಮಾಡೋದ್ರಿಂದ ದಿಶಾ ಲೈಫ್ ಲಾಂಗ್ ನೆನಪಲ್ಲಿ ಇರ್ತಾರೆ ಅಲ್ವಾ ಅತ್ತಿಗೆ? ಹೌದು ಚಿರು, ಆದಷ್ಟು ಬೇಗ ಆ ಕೆಲಸ ಮಾಡು. ಚಿರು, ಹೋಗಿ ರೆಸ್ಟ್ ಮಾಡು, ತುಂಬಾ ಸುಸ್ತಾಗಿರ್ತೀಯ. ಹಾಗೆ ಸ್ನಾನ ಮಾಡ್ಬೇಕಾದ್ರೆ ಸಾಲ್ಟ್ ವಾಟರ್ ಹಾಕೊಂಡು ಸ್ನಾನ ಮಾಡು. ಸಾಲ್ಟ್ ವಾಟರ್ ಸ್ನಾನ ಮಾಡ್ಬೇಕಾ? ಹೂನಪ್ಪ, ಇವೆಂಟ್ ಅಲ್ಲಿ ಎಲ್ರು ನಿನ್ನೆ ನೋಡಿರ್ತಾರೆ, ದೃಷ್ಟಿಯಾಗಿರುತ್ತೆ. ಹೌದು, ನೀವೇ ಯಾಕೆ ಸ್ನಾನಕ್ಕೆ ಮುಂಚೆ ಅವನು ದೃಷ್ಟಿ ತೆಗಿಬಾರ್ದು? ಹೌದಲ್ವಾ? ಜಾಜಿ, ಉಪ್ಪು ಮೆಣಸಿನ್ಕಾಯಿ ತಗೊಂಬಾ. ಹೋಗ್ಲಿ ಬಿಡಿ ಚಿಕ್ಕಮ್ಮ, ಅದೆಲ್ಲ ಯಾಕೆ ಬೇಕು? ನಂಗೇನು ಆಗಿಲ್ಲ, ಆಲ್ ರೈಟ್. ಚಿರು, ನೀನ್ ಚೆನ್ನಾಗಿದ್ರು ಕೆಲವು ಕೆಟ್ಟ ದೃಷ್ಟಿಗಳು ನಿನ್ನ ಚೆನ್ನಾಗಿರೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಆಗಾಗ ಈ ತರದೆಲ್ಲ ಮಾಡ್ತಿರ್ಬೇಕು. ದೀಪಾ ತಗೋ, ನೀನೇ ನಿನ್ ಕೈಯಾರೆ ಚಿರುಗೆ ದೃಷ್ಟಿ ತೆಗಿ. ಅಯ್ಯೋ ತೆಗಿಯಮ್ಮ, ಚಿರುಗ್ ದೃಷ್ಟಿಯಾಗಿರುತ್ತೆ, ತಗೋ. ನಿಂತ್ಕೊಳ್ಳಿ. ಸರಿ, ನಾನು ಸ್ವಲ್ಪ ರೆಸ್ಟ್ ಮಾಡ್ತಿರ್ತೀನಿ ಅದಕ್ಕೆ.